ಡಿಸ್ಪ್ಲೇ ಇಟ್ಟಿದ್ದೀರಾ ಮೋಹನ್ ಮುಡಿ ಅವ್ರನ್ನ ಮತ್ತು ಅಬ್ದುಲ್ಲಾ ಕೂಡ ನನ್ನ ಸ್ವಲ್ಪ ಲೋಗೋ ಅಪ್ ಈಗಾಗಲೇ ತಮ್ಗೆ ಗೊತ್ತಿದೆ, ಇಡೀ ದೇಶದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ಎಲ್ಲ ಪಾರ್ಲಿಮೆಂಟ್ ಸೀಟ್ಗಳನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ತಮಿಳುನಾಡು, ಕರ್ನಾಟಕ, ಕೇರಳ, ತೆಲಂಗಾಣ, ದಕ್ಷಿಣ ಭಾರತದ ಪಾರ್ಲಿಮೆಂಟ್ ಸೀಟ್ಗಳನ್ನೆಲ್ಲ ಕಡಿಮೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಷಡ್ಯಂತ್ರ. ಇದಕ್ಕೆ ವಿರೋಧನೆ ಮಾಡಿ ಒಂದು ಸಂಘಟನೆ ಮಾಡಬೇಕು ಅಂತ ಹೇಳಿ ತಮಿಳುನಾಡಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕೂಡ 54 ಪಾರ್ಟಿ ಮೀಟಿಂಗ್ ಅನ್ನ ಕರೆದು ಒಂದು ಚರ್ಚೆ ಮಾಡಿದ್ದಾರೆ. ಪಕ್ಷಾತೀತವಾಗಿ ಅಲ್ಲೆಲ್ಲ ಒಗ್ಗಟ್ಟು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ನನಗೆ ಅವರು ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ, ಚೀಫ್ ಮಿನಿಸ್ಟರ್ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. 22ನೇ ತಾರೀಕು ಚೆನ್ನೈಯಲ್ಲಿ ಒಂದು ಸಭೆ ಇದೆ. ನಾವು ಆ ಸಭೆಗೆ, ಅವರು ನಮ್ಮ ಪಾರ್ಟ್ನರ್ ಕೂಡ ಇದ್ದಾರೆ, ಅವರೇನು ಅನ್ಯಾಯ ನಮ್ಗೆ ಆಗ್ತಾ ಇದೆ ಆದ್ರೆ ನಮ್ಮ ಪಕ್ಷದ ವರಿಷ್ಠರು ಕೂಡ ಮಾತಾಡಬೇಕು ಅಂತ ನಾನು ತಿಳಿಸಿದ್ದೇನೆ. ನಾವು ಅದೊಂದು ನ್ಯಾಷನಲ್ ಪಾರ್ಟಿ, ಅವರ ಭಾವನೆ, ಅವರ ವಿಚಾರ ಎಲ್ಲ ಬಹಳ ಸಮಾಧಾನ ಇದೆ. ಅದು ನಾನು ನಮ್ಮ ಹೈಕಮಾಂಡ್ ಅನ್ನು ಕೂಡ ನಾನು ಗಮನಕ್ಕೆ ತರ್ತೇನೆ, ಇವತ್ತೇ ತರ್ತೇನೆ. ಒಂದು ಮಾರ್ಗದರ್ಶನಕ್ಕೆ ನಾವೆಲ್ಲ ಸೇರಿ ಮುಂದೆ ಹೆಜ್ಜೆ ಆಗ್ತೀವಿ. ಸೊ ಇವತ್ತು ಬಹಳ ವಿಚಾರಗಳನ್ನ, ಆಮೇಲೆ ಭಾಷಾ ವಿಚಾರಗಳು ಚರ್ಚೆ ಮಾಡಿದ್ದಾರೆ. ಸೊ ಅದೆಲ್ಲ ಬಹುಶಃ ಬರ್ಬೋದು ಆ ಒಂದು ಸಭೆಗಳಲ್ಲಿ. ನಮ್ಮ ಗೌರವ, ನಮ್ಮ ರಾಜ್ಯದ ಸ್ವಾಭಿಮಾನ ನಾವೆಲ್ಲ ಉಳಿಸ್ಕೊಳ್ಳುವಂತ ಕೆಲಸ ಮಾಡಬೇಕು. ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡಿ ಬಿಜೆಪಿಯವರು ಈಗ ಗೊತ್ತಾಯ್ತಾ, ನಾವು ಮಾಡಿ 1.5 ವರ್ಷ ಆಯ್ತು. ಸರ್ಕಾರ ಬಂದ ವರ್ಷದಲ್ಲೇ ನಾವು ಇದನ್ನ ನಾವು ಮಾಡಿದ್ದೇವೆ. ನಾವು ಅವ್ರ ಹಕ್ಕನ್ನ ಕಿತ್ಕೊಂಡಿಲ್ಲ, ಶಾಸಕರ ಹಕ್ಕೇನಿದೆ ಅದಿದೆ. ನಾವು 5 ಗ್ಯಾರಂಟಿ ಕೊಟ್ಟದ್ದು ಹೊಸ ಕಾರ್ಯಕ್ರಮ. ಆ ಹೊಸ ಕಾರ್ಯಕ್ರಮನ ಬಡವರಿಗೋಸ್ಕರ ಕೊಟ್ಟಂತ ಕಾರ್ಯಕ್ರಮನ ಮನೆ ಮನೆಗೆ ಹೋಗಿ ತಲುಪ್ತಾ ಇದೆಯಾ, ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದಾರ, ಮಿಸ್ಯೂಸ್ ಆಗ್ತಾ ಇದಾರ, ಅಕ್ಕಿ ಸರಿಯಾಗಿ ತಲುಪ್ತಾ ಇದೆಯಾ, ಎಲ್ಲ ಡೈರೆಕ್ಟ್ ಬೆನಿಫಿಟ್ ಡಿಬಿಟಿ ಮಾಡ್ತಾ ಇದ್ರು ನಮ್ಮ ಜನರಿಗೆ ಅದರ ಉಸ್ತುವಾರಿವನ್ನ, ಜವಾಬ್ದಾರಿ ನಿವಾರಣೆ ಮಾಡಲಿಕ್ಕೆ ನಾವು ಕೊಟ್ಟಿದ್ದೇವೆ. ಇವ್ರ ಮೇಲೆ ಅಧಿಕಾರ ಚಲಾವಣೆ ಮಾಡೋದಲ್ಲ. ಕೆಲವರೆಲ್ಲ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಕೆಲವು ಸಮಸ್ಯೆ ಇರ್ಬೋದು, ಆಹಾರ ಇರ್ಬೋದು, ಯುವಕರು ಕೆಲವ್ರಿಗೆ ಗಂಟ ಒಂದು ಹಿಂದೆ ಇರ್ಬೋದು, ಅವರೆಲ್ಲ ತಿಳುವಳಿಕೆ ಕೊಡುವಂತ ಕೆಲಸವನ್ನ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಇದು ನಮ್ಮ ಪಕ್ಷದ ಎಲ್ಲರೂ ಮಾಡೋದು. ಈಗ ಮಹಾರಾಷ್ಟ್ರಲ್ಲಿ RSS ಕಾರ್ಯಕರ್ತರ ಒಬ್ಬ MLA ತಾವು, ಮಂತ್ರಿ ತಾವು, PA ತಗೋಬೇಕು ಅಂದ್ರೆ MLA ಅಲ್ಲ, ಮಂತ್ರಿಗಳು ತಾವು PA ತಗೋಬೇಕು. ಬೇರೆ ಹಿಂದೆ ಯಾವ್ದೋ KRDB ಇತ್ತು ನಮ್ಮ ಕಲ್ಯಾಣ ಕರ್ನಾಟಕ, ಬಸವರಾಜ್ ಸೇಡಮ್ ಅವ್ರು 300 ರೂಪಾಯಿ ಕೊಟ್ಬಿಟ್ಟು ಪ್ಯಾರ್ಲನ್ ಆಗಿ ಚೇರ್ಮನ್ ಅಪಾಯಿಂಟ್ಮೆಂಟ್ ಹಚ್ಕೊಡೋದು. ನಾವು ಆ ರೀತಿ ಮಾಡಿದ್ವಿ. ಅವ್ರಿಗೆ ನಾವೇನು ಹಣ ಗೌರವಧನ ಕೊಡ್ತಾ ಇದೀವಿ, ನಮ್ಮ ಪಕ್ಷ ನಮ್ಗೆ ಜನ 138 ಪ್ಲಸ್ 2 ಸೀಟು 140 ಸೀಟು ನಮ್ಗೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂತ ಶಕ್ತಿ ಮೇಲೆ ನಾವು ನಮ್ಮ ಕಾರ್ಯಕರ್ತರಿಗೆ ನಿಮ್ಮ ಪಕ್ಷವನ್ನ ಕಟ್ಕೊಂಡು ಜನರಿಗೆ ಎಲ್ಲಾ ಪಾರ್ಟಿಯವ್ರಿಗೂ ನ್ಯಾಯ ಸಿಗ್ತದೆ ಅಂತೇಳಿ ನಾವು ಈ ಅವಕಾಶ ಕೊಟ್ಟಿದ್ದೀವಿ. ನೋಡಮ್ಮ, ಸುಮ್ನೆ ಹೂವ ಇಲ್ಲ. ಯಾವ ಸಚಿವರ ಹೆಸರು ಯಾರನ್ನು ನೋಡಿದ್ರ, ಯಾರು ಕೇಳಿದ್ರ? ಈಗ ರಾಜಕೀಯ ನಾವು ಮದುವೆ ಹೋಗ್ತಾ ಇರ್ತೀವಿ, ಒಬ್ಬ 100 ಜನ ಬಂದು ಫೋಟೋ ಇಡ್ಸ್ಕೊತಾರೆ. ಯಾವ್ದೋ ಫಂಕ್ಷನ್ ಹೋಗ್ತಾ ಇದ್ರಿ, 100 ಜನ ಬಂದ್ ಮಾಡ್ತಾರೆ. ನನ್ ಪಕ್ಕ ನಿಂತ್ಬಿಟ್ಟ ತಕ್ಷಣ ನನ್ ಸಂಬಂಧನ ಯಾರು. ಈಗ ಒಂದು ಮದುವೆ ಹೋಗಿದ್ರು, ನಾವು ಒಂದ್ ಮದುವೆಗೆ ಹೋಗಿದ್ದೆ, ನನ್ ಪಕ್ಕ ಬಂದು ಯಾರೋ ನಿಂತ್ಕೊಂಡಿರ್ತಾರೆ, ಅವ್ರೇನೋ ಡ್ರೈವ್ ಮಾಡ್ಬಿಡ್ತಾರೆ, ನಾವು ಅದಕ್ಕೆ ಸಪೋರ್ಟ. ಸುಮ್ಮನೆ ನಿಮ್ಗೆ ಹೇಳಿ ಸ್ಪೆಸಿಫಿಕ್ ಆಗಿ ಇಂಥವ್ರು ಹೋಗಿದ್ರು, ಇಂಥವ್ರು ಭಾಗಿಯಾಗಿದ್ದಾರೆ, ಯಾರೇ ಮಂತ್ರಿ ಇದ್ರೆ ಇಂಥವ್ರು ಭಾಗಿಯಾಗಿದ್ದಾರೆ, ಇಂಥವ್ರು ಬೆಂಬಲ ಕೊಟ್ಟಿದ್ದಾರೆ ಅಂತ ಏನಾದ್ರು ಇದ್ರೆ
ಮಾತಾಡಿ. ಯಾವ ಮಂತ್ರಿ ಆಗ್ಲಿ ಕ್ರೈಮ್ ಮಾಡ್ಲಿಕ್ಕೆ ಯಾರು ಕೂಡ ಬೆಂಬಲವನ್ನ ಕೊಡುದಿಲ್ಲ. ಇದು ನನ್ನ ಸ್ಪಷ್ಟವಾದಂತ ಮಾಹಿತಿ. Sir, in English, sir, Ponmudi, the ministers of Tamil Nadu has mentioned today. Yes, writing today- before the delimitation. today- ಸಂಜಯ್ ಸ್ವಲ್ಪ ಹಿಂದೆ ಸಂಜಯ್ ಲೋಗೋ Modi, other minister, parliament members from Tamil Nadu. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.